ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಾತ್ರಿ ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ರಾತ್ರಿ ಊಟಕ್ಕೆ ಚಿಕನ್ ಸಾರು ಮತ್ತು ಕಬಾಬನ್ನು ಕಜ್ಜಾಯನ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ ಅತ್ತೆ ಚಿಕನನ್ನು ಬೇಯಲಿಕ್ಕೆ ಇಟ್ಟಿದ್ದಾರೆ. ನಾ ಇಲ್ಲಿ ಮಸಾಲೆಗೆ ಕಾಯನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಆಲ್ರೆಡಿ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿಟ್ಟಿದ್ದಾರೆ, ಮಸಾಲೆ ಎಲ್ಲ ಹಾಕಿಟ್ಟಿದ್ದಾರೆ. ಇದು ಚಿಕನ್ ಸಾಂಬಾರಿಗೆ ಮಸಾಲೆ ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ನಾನು ಅದನ್ನು ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ಚಿಕನ್ ಸಾಂಬಾರಿಗೆ ಮಸಾಲೆ ಹಾಕಿದ್ದೀನಿ, ಅದು ಕುದೀತಾ ಇದೆ. ಇಲ್ಲಿ ನಮ್ಮ ಮನೆಯವರು ಕಬಾಬ್ ಮಾಡಲಿಕ್ಕೆ ಚಿಕನನ್ನು ಕಲಸಿಟ್ಕೊಳ್ತಾ ಇದ್ದಾರೆ. ಅದು ಸುಮಾರು ಒಂದು ಅರ್ಧ ಗಂಟೆ ಆದರೂ ಮಸಾಲೆಯಲ್ಲಿ ನೆನೆಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಅತ್ತೆ ಕಜ್ಜಾಯ ಮಾಡಲಿಕ್ಕೆ ಉದ್ದಿನ ಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಅದು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಅದಕ್ಕೆ ಓಂಕಾಳು, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಂಬಾರ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಅದನ್ನು ಹಾಗೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ಇದು ಕಜ್ಜಾಯಕ್ಕೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಹಸಿಮೆಣಸು ಮತ್ತು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಅನ್ನ ಮತ್ತು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದಾರೆ. ಅದನ್ನೆಲ್ಲ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು, ನಮಗೆ ಎಷ್ಟು ಪ್ರಮಾಣದಲ್ಲಿ ಕಜ್ಜಾಯ ಬೇಕು ಅಂತೇಳಿ ನೋಡಿಕೊಂಡು ಅನ್ನ, ಅಕ್ಕಿ ಹಿಟ್ಟು ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ಮಾಡಿಟ್ಕೊಂಡಿರೋ ಪೌಡರನ್ನು ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹಿಟ್ಟಿನ ಥರ ನಾವು ಅದನ್ನು ಮಿದ್ದಿಟ್ಕೋಬೇಕು.
ಇವಾಗ ನೋಡಿ ಅತ್ತೆ ಹೇಗೆ ಮಿದ್ದಿಟ್ಕೊಳ್ತಾರೆ ಅಂತ ಹೇಳಿ. ಇವಾಗ ಹಿಟ್ಟನ್ನು ಕೈಯಲ್ಲಿ ಈ ಥರ ಮಾಡ್ಕೋಬೇಕು. ಮಿಡ್ಲೊಂದು ಹೋಲ್ ಮಾಡಿ ಸುತ್ತಲೂ ಈ ಥರ ಮಾಡ್ಕೋಬೇಕಾಗತ್ತೆ. ಕಜ್ಜಾಯ ರೆಡಿ ಮಾಡ್ಕೋಬೇಕು. ಹೀಗೆ ನಾವು ಅರಿಶಿನ ಹಾಕಿದ್ದನ್ನು ಮರ್ತೋಗಿದ್ವಿ, ಆಮೇಲೆ ಅರಿಶಿನ ಆ್ಯಡ್ ಮಾಡ್ಕೊಂಡ್ವಿ. ಹಾಯ್ ಮಾಡು ಮಗ, ಹಾಯ್ ಮಾಡು, ಹೇಳು ಹೇಳು ಮಗ, ಹಾಯ್ ಅನ್ನು. ಹೇಗಿದ್ದೀರಾ? ಆರಾಮಿದ್ದೀರಾ? ನಮ್ಮ ದ್ರಾಕ್ಷಿ ತಗೋ, ಹಿಂಗೆಲ್ಲ ಹಾಕ್ಬೇಕು ಮಗ. ಹೇಳು ಮಗ, ಇದು ಬಾಯಿಲಿ. ಇಲ್ಲಿ ಕಜ್ಜಾಯ ಮಾಡ್ತಾ ಇದ್ದಾರೆ. ಒಂದು ಕಡೆ ಕಜ್ಜಾಯ ಬೇಯ್ತಾ ಇದೆ, ಇನ್ನೊಂದು ಕಡೆ ಕಬಾಬ್ ಬೇಯ್ತಾ ಇದೆ. ಊಟ ಮಾಡೋದೊಂದೇ ಬಾಕಿ. ಇಲ್ಲಿ ಕಬಾಬ್ ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು ಕಬಾಬ್. ಕಜ್ಜಾಯನೂ ರೆಡಿ ಆಯಿತು. ಕಜ್ಜಾಯನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಚಿಕನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈ ಕಜ್ಜಾಯಕ್ಕೆ ಚಿಕನ್ ಸಾಂಬಾರೇ ಕಾಂಬಿನೇಷನ್ನು. ಇದು ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗುಂಟ ಕಜ್ಜಾಯ. ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಬಾಬ್ ಹೇಗುಂಟು? ಬಾಯ್ ಬಾಯ್. ಕಬಾಬ್ ಸೂಪರಾ? ಸೂಪರ್ ಮಾಡು.